ವೆಲ್ಕಮ್ ಬ್ಯಾಕ್ ಟು ಗಾಯಿ ನ್ಯೂಟ್ರಿಷನ್ ಕಿಚನ್. ಇನ್ನು ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಂದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ತರಕಾರಿ ಪಲಾವನ್ನು ಮಾಡಿದ್ದೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಸೊ ನೋಡ್ತಿದ್ದೀರಲ್ಲ, ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟು, ನೌಕಲು ಹಾಗೂ ಬೀನ್ಸು. ಇದು ಸರಿಸುಮಾರು 1/4 kg ತರಕಾರಿ ಇದೆ. ಇದ್ರ ಜೊತೆಗೆ ನಾನು ಒಂದು ಹೂಕೋಸು ಗೆಡ್ಡೆಯನ್ನು ಕೂಡ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು ಹಸಿ ಬಟಾಣಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಹಸಿ ಬಟಾಣಿಯನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾವು ರುಬ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಇರಬೇಕು ಅಂತ ನೋಡೋಣ. ಸೊ 2 ಗಡ್ಡೆ ನಾನು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ, ಶುಂಠಿ, ಹಸಿಮೆಣಸಿನಕಾಯಿ ಹಾಗೂ ನಾಟಿ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ನಾನು ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಹಾಗೆ ಡೈರೆಕ್ಟು ಒಗ್ಗರಣೆಗೆ ನಾನು ಯೂಸ್ ಮಾಡ್ತೀನಿ. ಯಾಕಂತಂದರೆ ಟೊಮ್ಯಾಟೊ ಹಾಕೋದ್ರಿಂದ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ. ಮತ್ತು ನಾನು ರುಬ್ಬೋದಕ್ಕೆ ಟೊಮ್ಯಾಟೋವನ್ನು ಯೂಸ್ ಮಾಡ್ತಿಲ್ಲ. ಯಾಕಂತಂದರೆ ಮಕ್ಕಳು ಸ್ವಲ್ಪ ಕಲರ್ಫುಲ್ಲಾಗಿರುವಂತಹದ್ದನ್ನೇ ಫುಡ್ಡನ್ನು ಇಷ್ಟಪಡ್ತಾರೆ. ಹಾಗಾಗಿ ನಾನು ಟೊಮ್ಯಾಟೊ ಹಾಕಿ ರುಬ್ಬೋದ್ರಿಂದ ಕಂಪ್ಲೀಟ್ ಈ ಕಡೆ ಗ್ರೀನು ಬರಲ್ಲ, ಕಂಪ್ಲೀಟ್ ರೆಡ್ಡು ಬರೋದಿಲ್ಲ. ಸೊ ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ. ನಾನು ಮಾಡುವಂತಹ ಪಲಾವಲ್ಲಿ ನನ್ನ ಮಗನಿಗೆ ಗ್ರೀನ್ ಕಲರ್ ಪಲಾವ್ ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗ ಈ ರೀತಿಯಾದಂತಹ ಪಲಾವ್ ಮಾಡಿದಾಗ ನಾನು ಟೊಮ್ಯಾಟೋವನ್ನು ರುಬ್ಬೋದಿಲ್ಲ, ಹಾಗೆಯೇ ಡೈರೆಕ್ಟಾಗಿ ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಇದನ್ನು ಕಂಪ್ಲೀಟ್ ಪೇಸ್ಟ್ ಥರ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ತರ್ತರಿಯಾಗಿದ್ದರೆ ತಿನ್ನಬೇಕಾದ್ರೆ ಮಕ್ಕಳು ಬಾಯಿಗೆ ಸಿಕ್ಕಿದಾಗ ಅವು ಅದನ್ನು ಕೂಡ ಬೇಡ ಅಂತಲೇ ಹೇಳ್ತಾರೆ. ಹಾಗಾಗಿ ಕಂಪ್ಲೀಟ್ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಮಿಕ್ಸಿ ರುಬ್ಕೊಂಡಾಗಿದೆ. ಈಗ ನಾನು ಕುಕ್ಕರನ್ನು ಇಟ್ಟು ಅದಕ್ಕೆ ಆಯಿಲನ್ನು ಹಾಕಿದ್ದೀನಿ. ಈಗ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ, ಲವಂಗ, ಪಲಾವ್ ಎಲೆ, ಮೊಗ್ಗು ಹಾಗೂ ಸೋಂಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಟೊಮ್ಯಾಟೊವನ್ನು ಹಾಕ್ತಾ ಇದ್ದೀನಿ. ಸೊ ಈ ಪಲಾವ್ಗೆ ನಾನು ಯಾವುದೇ ರೀತಿಯಾದಂತಹ ಮಸಾಲೆ ಪುಡಿಗಳನ್ನು ನಾನು ಯೂಸ್ ಮಾಡಿಲ್ಲ. ಕಂಪ್ಲೀಟ್ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನೇ ಬಳಸಿ ನಾನು ಮಾಡಿರುವಂಥದ್ದು. ನಾವು ಯಾವುದೇ ಒಂದು ತರಕಾರಿ ಆಗಲಿ ಮಸಾಲೆ ಹಾಕ್ಕೊಂಡಾಗ ಅದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ತರಕಾರಿ ಎಲ್ಲ ಫ್ರೈ ಆಗಿದೆ. ಈಗ ಮಸಾಲೆಯನ್ನು ಕೂಡ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಒಂದು ರೌಂಡ್ ಕಂಪ್ಲೀಟ್ ಅದು ವಾಸನೆ ಹೋಗಾದ ನಂತರ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀರು ಆ್ಯಡ್ ಮಾಡಿ ಅದು ಅಟ್ಲೀಸ್ಟ್ ಒಂದು ಸ್ವಲ್ಪ ಕುದಿ ಬಂದಾಗ ಹಾಕಿದ್ರೆ ನಾವು ಅಕ್ಕಿಯನ್ನು ಆದಷ್ಟು ಬೇಗ ಅದು ಬಾಯ್ಲ್ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ತಳ ಹಿಡಿಯೋದಿಲ್ಲ. ಸೊ ಹಾಗಾಗಿ ನಾನು ಕುದಿ ಬರಬೇಕಾದ್ರೇ ಅಕ್ಕಿಯನ್ನು ಹಾಕ್ತೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣಲ್ಲಿ ಟೊಮೆಟೊ 3 ಹಾಕಿರೋದ್ರಿಂದ ಅರ್ಧ ಮಾತ್ರ ನಾನು ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾನು ಯಾವಾಗಲೂ ಹೂಕೋಸನ್ನು ಹಾಕ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಅದು ಜಸ್ಟ್ ಹಬೆಯಲ್ಲೇ ಬೆಂದೋಗುತ್ತೆ, ಅದು ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹೂಕೋಸನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಕೇವಲ 4 ನಿಮಿಷ ಪ್ರೆಷರ್ ಇಟ್ಟರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.